ಇಂದು ಅರಸೀಕೆರೆಯಲ್ಲಿ ಎನ್. ಸಂತೋಷ್ ರವರ ಕಚೇರಿಯಲ್ಲಿ ಅಮ್ನಟ್ಟಿ ದೇವಿಯ ಟ್ರಸ್ಟ್ ಅಧ್ಯಕ್ಷ ಗಂಗಾಧರ್, ಕಾರ್ಯದರ್ಶಿ ಉಮೇಶ್, ಖಜಾಂಚಿ ಅಜ್ಜಪ್ಪ ಹಾಗೂ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿ ಎನ್. ಸಂತೋಷ್ ಅವರ ಮುಂದಾಳತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಜಾತ್ರೆಯ ದಿನಾಂಕವನ್ನು ನಿಗದಿಪಡಿಸಿದರು. ನಿತ್ಯ ಸಂಪೂಜೆ ಸುಪ್ರಭಾತವು ಲೋಕ ಪೂಜಿತೆ ಶ್ರೀಲಕ್ಷ್ಮಿ ಅಮ್ಮನಟ್ಟಿ ದೇವಿ ಭಕ್ತಾದೀನೇ ಕೃಪಾಕರಿ ಸಿರಿ. ಇಲ್ಲಿ ಸಿದ್ಧರ ನಾಡಿದು. ಈ ಸಿದ್ಧರ ನಾಡಲ್ಲಿ ಯಾರ್ಯಾರು ಒಳಗಡೆ ಮೋಸ ಮಾಡ್ತೀರಾ, ಯಾರ್ಯಾರ ಮನೆ ನಾವು ಮಿಸ್ಗೈಡ್ ಮಾಡಿ ಹಾಳು ಮಾಡ್ತೀರಾ, ಅವರೆಲ್ಲ ದೇವರಾಣೆ ಹಾಳಾಗ್ತೀರಾ. ಇದು ಒಳ್ಳೇದಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ಕಾರ್ಯನ ನಮ್ಮ ಸಾಹೇಬರು ನಡೆಸಿಕೊಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ. ಹೌದು 19-20 ಸರ್. ನಾಳೆ ಯುಗಾದಿ ಹಬ್ಬದ ದಿನನೇ ಜಾತ್ರೆ ಮಾಡೋದು ಅಮ್ಮನಟ್ಟಿಯ ಸಂಪ್ರದಾಯ. ನೀವೆಲ್ಲ ನಡ್ಕೊಂಡು ಈ ರೀತಿ ಮಾಡ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕು? ಪ್ರಜ್ಞಾವಂತರು ನೀವುಗಳೆಲ್ಲ ಇದ್ದು ಆ ತಾಯಿಗೆಲ್ಲ ಗೌರವ ಕೊಟ್ಟು ಎಲ್ಲ ಹೋಗ್ತೀವಿ ಅಂತದ್ರಲ್ಲಿ ಅಲ್ಲಿ ರಾಜಕಾರಣದ ತನ್ನ ಒಂದು ಇದಕ್ಕೆ ನಮ್ಮ ಮೇಲೆ ಆರೋಪ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ನಾವು? ಈಗ ಬಂಧುಗಳೇ, ಬಹಳ ವಿಶೇಷವಾಗಿ ನಾನು ಈ ಮಟ್ಟಕ್ಕೆ ಅರಸೀಕೆರೆ ರಾಜಕಾರಣ ಇಳಿಬಹುದು ಅಧೋಗತಿಗೆ ಅಂತೇಳಿ ನನ್ನ ಕನಸಲ್ಲೂ ಕಂಡಿರಲಿಲ್ಲ. ಈ ಮಟ್ಟಕ್ಕೆ ಕೆಲವೊಂದಷ್ಟು ನನ್ನ ಮೇಲೆ ಪ್ರಾರಂಭದಲ್ಲಿ ಹಲ್ಲೆಗಳು ಮಾಡಿಸುವಂತ ಪ್ರಯತ್ನ ಆಯಿತು. ಆ ಕೆಲವು ಮಾತುಗಳು, ಅವ್ರದೇ ಮಾತುಗಳು, ಆಡಿಯೋಗಳು ವೈರಲ್ ಕೂಡ ಆದವು. ಆ ಸಂತೋಷನ್ನ ಇನ್ನೂ ಕೆಟ್ಟ ಪದ ನಮ್ಮ ಬಾಯಲ್ಲಿ ಬರೋದೂ ಇಲ್ಲ. ಆ ಬೋಮ, ಸೂಮ, ಎಳ್ಕಳ್ರಿ, ಕಲ್ಲೊಡಿರಿ ಇವೆಲ್ಲ ಆಯಿತು. ಈಗ ರಾಜಕಾರಣದ ಒಂದು ಕೆಟ್ಟತನ ಯಾವ ರೀತಿ ಇಳಿದಿದೆ ನಮ್ಮ ಅರಸೀಕೆರೆನಲ್ಲಿ ಅಂತಂದ್ರೆ, ಸನ್ಮಾನ್ಯ ಶಿವಲಿಂಗಣ್ಣವರು 4ನೇ ಬಾರಿ ಶಾಸಕರಾಗಿ 3ನೇ ಬಾರಿ ಮಂತ್ರಿ ದರ್ಜೆ ಸ್ಥಾನಮಾನ ಇಟ್ಕೊಂಡು ಗೃಹ ಮಂಡಳಿ ಅಧ್ಯಕ್ಷರಾಗಿದ್ದು, ಅಧಿಕಾರದಲ್ಲಿದ್ದು, ಅವ್ರದೇ ಪಕ್ಷ, ಅವ್ರದೇ ಸರ್ಕಾರ ಅಧಿಕಾರದಲ್ಲಿದೆ. ನನ್ನ ಮೇಲೆ ಎಂಥ ಗುರುತರವಾದಂಥ ಆರೋಪ ಮಾಡಿದ್ರು ಅಂತಂದ್ರೆ, ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತು. 1000 ಜನ ಆಗಮಿಸಿ ಆಶೀರ್ವಾದ ಮಾಡಿ ನಮ್ಮ ಆತಿಥ್ಯ ಸ್ವೀಕರಿಸಿ ತೃಪ್ತಿಯಿಂದ ಕಾರ್ಯಕ್ರಮ ಯಶಸ್ವಿ ಆಯಿತು ಅನ್ನೋ ಸಮಾಧಾನ ವ್ಯಕ್ತಪಡಿಸಿದ್ರು. ಅದನ್ನ ನೀವು ಸಹಿಸ್ಕೊಳಕ್ಕಾಗದೆ ನಮ್ಮ ಮನೆ ಸಮಾರಂಭ ಮುಗಿದು ಇನ್ನೂ ಎಲ್ಲ ಮುಗಿಸಿ ಕೂತಿಲ್ಲ ನಾವು. ಅಷ್ಟು ಬೇಗನೆ ಯಾರೊಬ್ಬ ನಮ್ಮಲ್ಲೇ ಇದ್ದ, ಆ ಹುಡುಗನ್ಗೆ ನಿಮ್ಮ ಕಾರ್ಯಕರ್ತರುಗಳೇ ಸಾಕ್ಷಿ. ನೀವೇ ಹೇಳಿದಿರಿ, ನಾನೇನೋ ಒಂದು ಹೇಳೋ ಅಂದ್ರೆ ಇವನೇನೋ ಒಂದು ಹೇಳ ಬಂದ, ಬೋಮ, ನೀನೇ ಸಿಂಹನೋ ತಿಮ್ಮನೋ, ನೀವು ಬೈದಿಲ್ವಾ? ಸಾಕ್ಷಿ ಇದೆ ನಮ್ಮ ಹತ್ರ. ಈ ರೀತಿ ರಾಜಕೀಯದ ಕಾರಣಕ್ಕೆ ನನ್ನ ಮೇಲೆ ಇಷ್ಟು ಕೆಟ್ಟ ಆರೋಪ, ಅಪವಾದ ಹೊರಿಸುವಂತ ಪ್ರಯತ್ನ ನೀವು ಮಾಡಿದ್ರಿ. ದೇವ್ರ ದುಡ್ಡನ್ನ ಸಂತೋಷ ತಗೊಂಡು ಹೋಗಿದ್ದಾನೆ ಅನ್ನೋಂಥ ಆರೋಪ ನೀವು ಮಾಡಿಸಿದ್ರಿ. ಸ್ವಾಮಿ ಶಿವಲಿಂಗಣ್ಣವರೇ, ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನೀವು ಹೇಗೆ ನಿಮ್ಮ ಮಗ ಆದರ್ಶ ಗೌಡ್ರನ್ನ, ಆದರ್ಶ ಗೌಡ್ರ ತಾನೆ ಅವ್ರ ಮಗ, ನಿಮ್ಮ ಮಗ ಆದರ್ಶ ಗೌಡ್ರನ್ನ ನೀವು ಪ್ರೀತಿ ಮಾಡ್ತೀರಿ, ನೀವು ಬಹಳ ಕಾಳಜಿಯಿಂದ ಆ ಹುಡುಗನ್ನ ಓದಿಸಿ ಅರಸೀಕೆರೆ ಜನತೆ ಆಶೀರ್ವಾದ, ಅರಸೀಕೆರೆ ನಿಮ್ಮದು ಸಾಕಷ್ಟು ಉದ್ಯಮಗಳಿವೆ, ಕ್ರಷರ್ ಇದೆ, ಬೇಕಾದಷ್ಟು ಆಸ್ತಿ ಸಂಪಾದನೆ ಮಾಡಿ ಅವ್ರನ್ನ ವೈದ್ಯರನ್ನಾಗಿ ಮಾಡಿದ್ದೀರಿ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅವರು ವೈದ್ಯರಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಡೊನೇಷನ್ ಫೀಸೋ ಕಟ್ಟಿ ನೀವು ವೈದ್ಯರನ್ನಾಗಿ ಮಾಡಿದ್ದೀರಿ. ನಿಮ್ಮ ಮಗನ್ನ ನೀವು ಯಾವ ರೀತಿ ಪ್ರೀತಿ ಮಾಡ್ತೀರಾ? ಅದನ್ನ ಅವರದ್ದು ತಪ್ಪು ಅನ್ನಕ್ಕಾಗತ್ತೆ? ಹಂಗೆ ಅರಸೀಕೆರೆ ಜನತೆ ನನ್ನನ್ನ ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಇದನ್ನ ನೀವು ಸಹಿಸ್ಕೊಳಕ್ಕಾಗದೆ ಇಷ್ಟು ಕೆಳಮಟ್ಟಕ್ಕೆ ನೀವು ಇಳಿತೀರಾ ಅಂತಂದ್ರೆ, ಸ್ವಾಮಿ ಶಿವಲಿಂಗಣ್ಣ, ನಾನು ಹೆಚ್ಚೇನು ಹೇಳಲಾರೆ. ಅರಸೀಕೆರೆ ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಅನ್ನುವಂಥ ವಿಶ್ವಾಸ, ಭರವಸೆ ನನಗಿದೆ. ಇನ್ಯಾರಾದ್ರೂ ಆಗಿದ್ರೆ ಬಹುಶಃ ನೇಣಾಕೊಂಡು ಸಾಯಬೇಕಿತ್ತು. ಅವ್ರು ಮಾಡದಂತ ಆರೋಪ ಕೇಳಿದ್ರೆ ನೇಣಾಕೊಳ್ಬೇಕಿತ್ತು ಇನ್ಯಾರಾದ್ರೂ ಆಗಿದ್ರೆ.
ನಮ್ಮ ಮನೆ ಶುಭ ಕಾರ್ಯ ಮುಗಿದು ಬೆಳಿಗ್ಗೆನೆ ಈ ರೀತಿ ಆರೋಪ ನನ್ನ ಮೇಲೆ ನೀವು ಮಾಡಿದ್ರಿ. ಇದೇ ನನ್ನ ಪಕ್ಕದಲ್ಲಿರುವಂತಹ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅಜ್ಜಪ್ಪಣ್ಣ ಹಾಗೂ ಅಮ್ಮನಟ್ಟಿ ಗಂಗಮಾಳಿಕಾ ದೇವಿ ಕ್ಷೇತ್ರಾಭಿವೃದ್ಧಿ ಮಂಡಳಿಯ ಟ್ರಸ್ಟ್ನ ಅಧ್ಯಕ್ಷರು ಗಂಗಣ್ಣ ಇದ್ದಾರೆ, ಕಾರ್ಯದರ್ಶಿ ಉಮೇಶ್ ಅವರಿದ್ದಾರೆ, ನಮ್ಮ ನಟಣ್ಣ ಇದ್ದಾರೆ, ನಮ್ಮ ರಾಜಣ್ಣ ಇದ್ದಾರೆ, ಅಮ್ಮನಟ್ಟಿಯ ಗುಡಿಗೌಡ್ರ ಅಂತ ಮಾನ್ಯ ಮಾಲಿಂಗಣ್ಣ ಅವರು, ಹಾಗೇನೆ ಇಡೀ ನಮ್ಮ ಅರಸೀಕೆರೆ ರಾಜ್ಯಕ್ಕೆ ಫೇಮಸ್ ಆಗಿರುವಂತ ನಮ್ಮ ದೇವ್ರು ಹೇಳೋ ಗಂಗಣ್ಣವರು ಇವತ್ತಿಲ್ಲೇ ಇದ್ದಾರೆ. ನಾವೆಲ್ಲ ಇಲ್ಲಿ ಕುಂತಿದ್ದೀವಿ. ನೀವು ನಾನು ಅಜ್ಜಪ್ಪ ಅವ್ರಿಗೊಂದು ಮಾತು ಹೇಳಿದೆ, ನೋಡಪ್ಪ, ಏನೇ ಗದ್ದಲ ಆಗಲಿ ಗಲಾಟೆ ಆಗಲಿ ಕಾನೂನಿಗಿಂತ ದೊಡ್ಡವ್ರು ಯಾರೂ ಅಲ್ಲ. ಬೆಲೆ ಕೊಟ್ಟಂತ ಮಾನ್ಯ ಅಜ್ಜಪ್ಪನವರು ಈಗಾಗಲೇ ವಿಡಿಯೋ ನಮ್ಮ ಅರಸೀಕೆರೆ ಆದ್ಯಂತ ಸರ್ಕ್ಯುಲೇಟ್ ಆಗಿದೆ. ಯಾವ ರೀತಿ ಅಜ್ಜಪ್ಪನವರ ಮನೆ ಮೇಲೆ ನುಗ್ಗಿ 3-4 ಜನ ಸಿಸಿ ಕ್ಯಾಮ್ರಾ ಕಿತ್ತು, ಇವರು 15 ಜನ ಇದ್ದಾರೆ, ಅವ್ರು 3-4 ಜನ ಇದ್ದಾರೆ, ಸಿಸಿ ಕ್ಯಾಮ್ರಾ ಕಿತ್ತು ಆ ಕಲ್ಲನ್ನ ತಂದು ಡೋರ್ಗೆ ಹೊಡೆದು ಇವರು ಶ್ರೀಮತಿ ಬಾಗಿಲ ಹತ್ರ ಬಂದವ್ರನ್ನ ಜಾಡಿಸುವಂತ ಬಾಗಿಲು ಓಪನ್ ಆಗಿ ಅವರು ಕೆಳಕ್ಕೆ ಕುಸಿಬಿದ್ದು ಅವ್ರ ಮೇಲೆ ಕೆಟ್ಟದಾಗಿ ನಡವಳಿಕೆ ತೋರಿಸಿ ಅವರ ಚಿನ್ನದ ಸರವನ್ನು ಕಿತ್ಕೊಂಡು ಹೋಗಿ ಪ್ರಕರಣ ಇವರು. ನಾನು ಹೇಳಿದೆ, ನೀವೇನು ಮಾಡಬೇಡ, ಏನಾಗಿದೆ ಪರವಾಗಿಲ್ಲ, ಪೊಲೀಸ್ನವರಿದ್ದಾರೆ, ಕಾನೂನಿದೆ, ನೀವು ದೂರು ಕೊಡಿ ಅಂತ ನಾವು ದೂರು ಕೊಡಿಸಿದ್ರೆ ನೀವು ಕಂಪ್ಲೇಂಟ್ ಸ್ವೀಕಾರ ಮಾಡ್ತೀವಿ. ಅದೇ ರಾತ್ರಿ ನಾನು ಸನ್ಮಾನ್ಯ ಇಲ್ಲಿನ ಅರಸೀಕೆರೆ ಪೊಲೀಸ್ ಉಪವರಿಷ್ಠಾಧಿಕಾರಿಗಳಿಗೆ ನಾನು ಫೋನ್ ಮುಖಾಂತರ ಮಾತಾಡ್ತೇನೆ. ನೋಡಿ, ಇದು ದೂರು ಪ್ರತಿ ದೂರು ಕೊಡುವಂಥದ್ದು ಚಾಡಿ ಆಗೋಗಿದೆ ನಮ್ಮ ಅರಸೀಕೆರೆಯಲ್ಲಿ. ಹೊಡೆದವನಿಗೂ ಒಂದೇನೆ, ಹೊಡೆಸ್ಕೊಂಡವನಿಗೂ ಒಂದೇ ನ್ಯಾಯ ಮಾಡಬೇಡಿ. ಅಲ್ಲಿ ಈಗ ನಾವ್ಯಾರು ನೋಡಿಲ್ಲ ಅಂದ್ರೆ ಬೇರೆ, ಸಿಸಿ ಕ್ಯಾಮೆರಾ ಸ್ಪಷ್ಟವಾಗಿ ಕಾಣ್ತಾ ಇದೆ, ಹೊಡೆಸ್ಕೊಂಡು ಸುಮ್ಮನೆ ನಿಂತಿಲ್ಲ ಅಂತ, ಇದಕ್ಕೂ ಕೌಂಟರ್ ಕೇಸ್ ಮಾಡ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಹಾಸ್ಪಿಟಲ್ ಒಂದು ಮಲಗೋದು ನಾಟಕ ಈ ರೀತಿ ಅದನ್ನು ನಾವು ಕೇಳಿದ್ವಿ. ನಮಗೆ ಸೂಕ್ತವಾಗಿ ಸ್ಪಂದಿಸದೇ ಇದ್ದಾಗ ನಾವು ರಾತ್ರಿ 7:40ಕ್ಕೆ ತೀರ್ಮಾನ ತಂದ್ವಿ, ಇಲ್ಲ ಡಿವೈಎಸ್ಪಿ ಕಚೇರಿಗೆ ನಾವು ಹೋಗ್ಬೇಕು, ಕೇಳಬೇಕು ನ್ಯಾಯ. ನಮ್ಮೆಲ್ಲ ಕಾರ್ಯಕರ್ತರಿಗೂ ನಾವು ವಾಟ್ಸಪ್ ಸಂದೇಶ ಹಾಕೋ ಮುಖಾಂತರ ಕೇವಲ 20-25 ನಿಮಿಷದಲ್ಲಿ 350-400 ಜನ ಕಾರ್ಯಕರ್ತರು ಜಮಾವಣೆ. ನಾವು ಸೀದಾ ಪೊಲೀಸ್ ಸ್ಟೇಷನ್ಗೆ ಶಾಂತಿ ರೀತಿಯಿಂದೆವು. ಏಕಾಏಕಿ ಇದೇ ನಮ್ಮ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ನಿಕಟಪೂರ್ವ ಬಹಳ ಹಿಂದಲೇ 2ನೇ ಬಾರಿ ಅಧ್ಯಕ್ಷರು, ಚುನಾವಣೆಯನ್ನು ಗೆದ್ದು ಬಂದಂತ ಒಬ್ಬ ಜನಪ್ರತಿನಿಧಿಯನ್ನು ನಿಮ್ಮವ್ವನಂತೆ ಅವ್ರನ್ನ ನುಗ್ಗುವಂತ ಕೆಲಸವನ್ನ ಈ ತಾಲೂಕಿನ ಡಿವೈಎಸ್ಪಿ ನಮ್ಮನ್ನ ಬಂದ ಕೂಡಲೇ ನೀವು ಸಮಾಧಾನ ಒಳಗೆ ಏನ್ ವಿಷಯ, ಏನ್ ಸಮಾಜ ನಾವು ಮಾತಾಡಿ ಇದೇ ಸರಿ ಮಾಡ್ಕೊಂಡು ನಾವು ಹೇಳ್ತೀವಿ. ನೀವು ಕೇಳೋ ತಾಳ್ಮೆನೇ ಒಂದು ತೋರಿಸ್ತೇವೆ. MLA ಮೆಚ್ಚಿಸ್ಬೇಕು, ಶಿವಲಿಂಗಣ್ಣನ ಮೆಚ್ಚಿಸ್ಬೇಕು ಅನ್ನೋ ಉಮ್ಮಿಲ್ಲ. ನೀವು ಈ ರೀತಿ ನಮ್ಮಲ್ಲಿ ದುಡ್ಡಾಗುತ್ತೆ ನೀವು ತೋರಿಸ್ಬೇಕು. ಅದಾದ್ಮೇಲೆ ಇನ್ಸ್ಪೆಕ್ಟರ್, ಅಲ್ಲಿನ ಸಬ್ ಇನ್ಸ್ಪೆಕ್ಟರು ಇಲ್ಲ ಮಾತಾಡೋಣ ಸರ್ ಕೊಟ್ಟು ನಮ್ಮ ಏನಿತ್ತು ನಮ್ಮ ವಿಷಯಗಳನ್ನ ಅವರಿಗೆ ತಿಳಿಸಿ, ಪೊಲೀಸ್ ಇಲಾಖೆ ನಮ್ಮ ಪರವಾಗಿ, ನಮ್ಮ ಪರವಾಗಿಂತ ಕಾನೂನು ಪರವಾಗಿ ನಾವು ತೀರ್ಮಾನ ತಗೊಳ್ತೀವಿ, ನ್ಯಾಯಬದ್ಧವಾಗಿ ತೀರ್ಮಾನ ತಗೊಳ್ತೀವಿ, ಯಾವುದೇ ವಸೂಲಿಬಾಜಿ ನಾವು ಮನೆಯೋದಿಲ್ಲ ಅಂತ ನಾವು ಸಮಾಧಾನ ಅಲ್ಲಿಂದ ನಿರ್ಗಮಿಸಿ ಟಿಪಿ ಹುಡುಕಿಟ್ಟು ಬಂದು ಅಲ್ಲಿ ಸೇರಿದಂತ ನಮ್ಮ ಕಾರ್ಯಕರ್ತರು ಉದ್ದೇಶಿಸಿ ನಾನು ಮಾತಾಡಿ ನೋಡಿ, ದೇವರ ವಿಷಯದಲ್ಲಿ ರಾಜಕಾರಣ ಮಾಡಬಾರದು. ಯಾವ ರೀತಿ ಕಪಾಳ ಮೋಕ್ಷ ಆಯಿತು ಈ ತಾಲೂಕಿನ ಆಡಳಿತಕ್ಕೆ, ಇದು ಸನ್ಮಾನ್ಯ ಶಿವಲಿಂಗಣ್ಣಗಾದಂತ ಕಪಾಳ ಮೋಕ್ಷ, ನ್ಯಾಯಾಲಯ ಮಾಡಿದಂತ ಕಪಾಳ ಮೋಕ್ಷ. ನಾನು ಹೇಳಿದೆ ಅಧಿಕಾರಿಗಳಿಗೆ, ನೋಡಿ, ನಾನು ಇದೇ ಟ್ರಸ್ಟ್ ವಿರುದ್ಧ ಹಿಂದೆ ಏನೇನು ದಾಖಲೆಗಳಿವೆ ಇದನ್ನೆಲ್ಲ ನಾನು ಪರಿಶೀಲನೆ ಮಾಡಿಸ್ತೀನಿ. ಈ ಟ್ರಸ್ಟ್ ಕಾನೂನುಬದ್ಧವಾಗಿದೆ. ಈಗಿರುವಂತಹ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೂ ಕೂಡ ಟ್ರಸ್ಟ್ ವಿರುದ್ಧ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂತ ತಿಳಿಸಿದ್ರು ಕೂಡ ಕೇಳಿದೆ. ನಾವು ನ್ಯಾಯಾಲಯಕ್ಕೆ ಟ್ರಸ್ಟ್ ಎಲ್ಲ ನಮ್ಮ ಅಮ್ಮನಟ್ಟಿ ಗಂಗಮಾಳಿಕಾ ಕ್ಷೇತ್ರಾಭಿವೃದ್ಧಿ ಮಂಡಳಿಯ ಎಲ್ಲ ಟ್ರಸ್ಟ್ನ ಸದಸ್ಯರು ನ್ಯಾಯಾಲಯದ ಮೊರೆ ಹೋಗ್ತಾರೆ. ಆ ತಾಯಿ ಇದ್ದರೆ ಅನ್ನೋದಕ್ಕೆ ಸಾಕ್ಷಿ ಕೇವಲ ಒಂದೇ ದಿನದಲ್ಲಿ ನ್ಯಾಯಾಲಯ ಹುಂಡಿ ಹಣವನ್ನು ಎಣಿಕೆ ಮಾಡಿ ಟ್ರಸ್ಟ್ನ ಅಕೌಂಟ್ಗೆ ಜಮೆ ಮಾಡಬೇಕು.
ಮತ್ತು 19-20ನೇ ತಾರೀಕು ನಡೀತಕ್ಕಂಥ ಜಾತ್ರೆಗೆ ಸಂಪೂರ್ಣವಾದಂತಹ ರಕ್ಷಣೆಯನ್ನ, ಲಾ ಅಂಡ್ ಆರ್ಡರ್ ತೊಂದರೆ ಆದಂತ ರೀತಿಯಲ್ಲಿ, ಕಾನೂನು ಸುವ್ಯವಸ್ಥೆ ಹದಗೆಡದಂತ ರೀತಿಯಲ್ಲಿ ಸಂಪೂರ್ಣವಾದಂತಹ ರಕ್ಷಣೆ ಒದಗಿಸಬೇಕು ಅಂತೇಳಿ ಆದೇಶವನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಬೇಕು. ಸೀದಾ DC, ತಹಶೀಲ್ದಾರ್, SP ಮತ್ತು CBI 4 ಜನ ಪಾರ್ಟಿ ಮಾಡಿ ಈಗಾಗಲೇ ಅದರಂತೆ ನಿನ್ನೆ ಬಹಳ ಶಾಂತ ರೀತಿಯಿಂದ ಇಡೀ ಗ್ರಾಮದ ಜನ ಸಂಭ್ರಮ ಪಡ್ತಾ ಇದ್ದಾರೆ, ಆನಂದದಿಂದ ತೇಲ್ತಾ ಇದ್ದಾರೆ. ಬರೀ ಅವನಹಟ್ಟಿ ಗ್ರಾಮ ಅಲ್ಲ, ಇಡೀ ತುಮ್ಮಿನಹಳ್ಳಿ ಇರ್ಬೋದು, ಬೆಳಗುಂಬ ಇರ್ಬೋದು, ಅಗ್ಗುಂದ ಇರ್ಬೋದು, ಸುತ್ತಮುತ್ತ ತಾಯಿ ಭಕ್ತರು ನಮ್ಮ ಅರಸೀಕೆರೆ 54 ಗೊಲ್ರಟ್ಟಿ ಜನ ನನಗೆ ಫೋನ್ ಮಾಡಿದ್ದೇನೆ. ಬಹುಶಃ ಆ ತಾಯಿ ಪವಾಡ ಇದೇ. ಇಲ್ಲಿನ ಒಬ್ಬರು ಅಧಿಕಾರಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂದಾಗ ಇದೇನು ಮಟ್ಟ ಸದಸ್ಯರಿಗೆ ಹೋಗ್ಬೋದು ಏನಾಗುತ್ತೆ ನೋಡೋಣ ಅಂತ ಹೇಳಿದ್ರಿಲ್ಲ. ನನಗೆ ಅವರೇ ಬಂದು ನಿಂತು ಎಣಿಕೆ ಮಾಡಿಸ್ಕೊಂಡು ಆ ತಾಯಿ ತೋರಿಸು. ಅರಸೀಕೆರೆ ಸಿದ್ದರನಾಡು ಶಿವಲಿಂಗಣ್ಣವರೇ, ಮಾತೆತ್ತಿದ್ರೆ ನಿಜ ದೈವ ಗುರು ಜೇನ್ ಕಲಿಸಿದ್ರೆ ಹೆಸರು ಬಾಯಿ ಅದೇ ಪರಿ ಬರುತ್ತೆ. ಈಗೆಲ್ಲ ಸ್ವಲ್ಪ ನಿಂತೋಗಿ ಆ ಜೇನ್ ಕಲಿಸಿದ್ರೆ ಹೆಸರು ಹೇಳೋಕೆ ಮುನ್ನ ನೀವು ನನ್ನೇ ಮಾಡಿದಂತಹ ಸುಳ್ಳು ಆರೋಪ ಇದೆ. ನನಗಾಗಲೇ ಮಾನಷ್ಟ ಮೊಕದ್ದಮೆ ನಮ್ಮ ವಕೀಲ ಹತ್ರ ಮಾತಾಡಿ ನೋಟಿಸನ್ನು ಕೂಡ ಸರ್ವ್ ಮಾಡಿಸಿದ್ದೆ. ಯಾವತ್ತು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರು ಅದನ್ನ ಕ್ಯಾರಿ ಮಾಡಿದಂತ 2 ಚಾನೆಲ್ ಮೇಲೂ ಕೂಡ, ಯೂಟ್ಯೂಬ್ ಚಾನೆಲ್ ಅವೆರಡರ ಮೇಲೂ ಕೂಡ ನಾನೀಗಾಗಲೇ ಮಾನಷ್ಟ ಮೊಕದ್ದಮೆಯನ್ನು ಜಾರಿಗೊಳಿಸಿದೆ. ಮತ್ತು ನಾನು ಈ ಮುಖಾಂತರ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಯಾರ್ಯಾರು ಆ ರೀತಿ ಕೊಟ್ಟಂತ ಸುಳ್ಳು ಮಾಹಿತಿ ನೀವು ಗೊತ್ತಿಲ್ಲದೆ ನೀವೇನು ನಿಮ್ಮ ಒಂದು ವಾಹಿನಿ ಪ್ರಸಾರ ಮಾಡಿದ್ರು, ದಯಮಾಡಿ ಅದನ್ನ ಮಾರನೇ ದಿನ ನಾವು ಅದೇ ದೇವಸ್ಥಾನದ ಸಂಸ್ಥೆ ಎಲ್ಲ ನಮ್ಮ ಟ್ರಸ್ಟು, ಗ್ರಾಮಸ್ಥರು ಎಲ್ಲರ ಸಮಕ್ಷಮ ನಡೆದಂತ ಎಲ್ಲ ಸುಳ್ಳುಗಳನ್ನ, ಹೇಳಿದಂತ ಎಲ್ಲ ಸುಳ್ಳುಗಳಿಗೆ ಸತ್ಯದ ಒಂದು ಅನ್ವೇಷಣೆಯನ್ನು ನಾವು ಮಾಡಿ ತೋರಿಸ್ಬೇಕಾಗಿದೆ. ದಯಮಾಡಿ ಈ ತಮ್ಮ ಏನು ಯೂಟ್ಯೂಬ್ ಚಾನೆಲ್ ಮುಂದೆ ಮಾಡ್ತಾರೆ ಡಿಲೀಟ್ ಮಾಡಿದ್ರೆ ಕೈ ಮುಂದೆ ಪ್ರಾರ್ಥನೆ ಮಾಡ್ತಾರೆ. ಇಲ್ಲ ಅಂದ್ರೆ ಕಾನೂನು ಕ್ರಮ ತಗೊಳ್ಳುತ್ತೆ. ಅದು 7 ವರ್ಷ ಆಗುತ್ತೋ 8 ವರ್ಷ ಆಗುತ್ತೋ. 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಮಾಡ್ತಾ ಇದ್ದಾರೆ. ಕ್ರಿಮಿನಲ್ ಕೇಸಸ್ ಫೈಲ್ ಮಾಡ್ತಾ ಇದ್ದಾರೆ, ಸಿವಿಲ್ ಕೇಸಸ್ ಫೈಲ್ ಮಾಡ್ತಾ ಇದ್ದಾರೆ. ದಯಮಾಡಿ ಯಾರು ಕೂಡ ಆ ನಂತರ ಸಂತೋಷ ಮಾಡ್ದಂತ ತಿಳ್ಕೋಬಾರ್ದು. ಸತ್ಯ ತಿಳ್ಕೊಂಡು ನೀವು ಮಾತಾಡಿ. ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ, ಆದರೆ ಈ ರೀತಿ ಈ ಮಟ್ಟಕ್ಕೆ ಬಹುಶಃ ಅರಸೀಕೆರೆ ಹಿಂದಿನ ಯಾವ ಶಾಸಕರು, ಅರಸೀಕೆರೆ ಹಿಂದಿನ ಯಾವ ರಾಜಕಾರಣಿ ಬಹುಶಃ ರಾಜ್ಯದಲ್ಲೇ ಈ ರೀತಿ ಯಾರು ಕೂಡ ನಡ್ಕೊಂಡಿರಲಿಲ್ಲ. ಶಿವಲಿಂಗಣ್ಣವರು ಸದನದಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೂ ಅನ್ನೋ ಪದ ಬಳಸಿ ಕೆಟ್ಟಾಗಿ ಮಾತನಾಡಿ, ಬಹುಶಃ ಅಲ್ಲಿಂದ ಈ ರಾಜ್ಯದ ಜನಕ್ಕೆ ಅರ್ಥ ಆಯಿತು ಶಿವಲಿಂಗಣ್ಣನ ಭಾಷೆ ಯಾವ ರೀತಿ ಮನವರಿಕೆ. ಬಹುಶಃ ಈಗ ನನ್ನ ಮೇಲೆ ಮಾಡಿದಂತ ಈ ಆರೋಪ ಏನಿದೆ, ಸುಳ್ಳು ಆರೋಪ ಏನಿದೆ, ಇದು ಕೂಡ ನೀವು ಕಲ್ಲೆಸೆದ್ರಿ ಶಿವಲಿಂಗಣ್ಣ, ಕಲ್ಲು ಹೊಡೆಸಿದ ಮೇಲೆ ಆ ಭಗವಂತ ಹೂ ಮಾಡಿ ಮಾಲೆ ಹಾಕ್ತಾನೆ. ನೀವು ಎಷ್ಟಂತ ಕಲ್ಲು ಹೂವಾಗ್ತೀನಿ. ಈಗ ನೀವೇನ್ ನನ್ನನ್ನ ಡಿಫೇಮ್ ಮಾಡಬೇಕು, ಇವನು ಗೌರವ ಹಾಳು ಮಾಡಬೇಕು, ಇವನು ಮಾನಹಾನಿ ಮಾಡಬೇಕು ಅಂತೇಳಿ ನೀವು ಪ್ರಯತ್ನ ಮಾಡಿದ್ರೆ ಆ ಪ್ರಯತ್ನವನ್ನ ದೇವರು ವಿಫಲಗೊಳಿಸ್ತಾರೆ. ದಯಮಾಡಿ ತಾಯಿ ಗಂಗಮಾಳಿಕಾ ದೇವಿಯವರ ಟ್ರಸ್ಟಿನ ಎಲ್ಲ ಸದಸ್ಯಗಳ ಅಭಿಪ್ರಾಯ, ಯುಗಾದಿ ಹಬ್ಬದ ದಿನ ಪದ್ಧತಿ ಅಮ್ಮನಟ್ಟಿ ಯುಗಾದಿ ಹಬ್ಬದ ದಿನ ಮತ್ತು ಮಾರನೇ 2 ದಿನ ಆ ತಾಯಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಹಾಗೆಯೇ ಒಂದೊಳ್ಳೊಳ್ಳೆ ಧಾರ್ಮಿಕ ಕಾರ್ಯಕ್ರಮಗಳು ಇತ್ಯಾದಿ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತೇಳಿ ಮನಪೂರ್ವಕವಾಗಿ ಹಾರೈಸ್ತಾರೆ. ಈಗೇನು ಮೊನ್ನೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದರು ಸನ್ಮಾನ್ಯ ತಾಲೂಕಿನ ದಂಡಾಧಿಕಾರಿ, ಆ ಜಾರಿಗೊಳಿಸಲಿಕ್ಕೆ ಕಾರಣ ಇಲ್ಲಿನ ಶಾಸಕರು ಶಿವಲಿಂಗಣ್ಣ. ಅದಕ್ಕೆ ಚಾಟಿ ಬೀಸಿ ನ್ಯಾಯ ಯಾವ ಕಾರಣಕ್ಕೂ ಅಧಿಕಾರ ಬರದಿಂದ ನ್ಯಾಯವನ್ನು ದಮನ ಮಾಡ್ತೀನಿ ಅಂತ ಹೊರಟ್ರೆ ಅದು ನಡೆಯಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಅಜ್ಜಪ್ಪಣ್ಣ ಹೇಳಿದಂತೆ ಅರಸೀಕೆರೆ ಸಿದ್ದರನಾಡು, ಅರಸೀಕೆರೆ ದೇವಾನುದೇವತೆಗಳ ಆವಾಸ ಸ್ಥಾನ, ಅರಸೀಕೆರೆ ಇತಿಹಾಸ ಇರತಕ್ಕಂಥ ಒಂದು ಪ್ರದೇಶ.
ನನಗೆ ಯಾರೋ ಒಬ್ಬ ಇತಿಹಾಸ ಪ್ರೊಫೆಸರ್ ಸಿಕ್ಕಿದ್ರು, ಆದಿಮಾನವ ಗುರುಗಳು ಸಿಗ್ತಾ ಇರೋದನ್ನು ಸಂಶೋಧನೆ ಮಾಡ್ತೀನಿ. ಅರಸೀಕೆರೆಗೆ ಬಹಳ ದೊಡ್ಡ ಇತಿಹಾಸ ಇದೆ. ಬಹುಶಃ ಆದಿಮಾನವರ ಕಾಲದಿಂದ ಯಾರು ಕೂಡ ಈ ರೀತಿ ನಡ್ಕೊಂಡಿಲ್ಲ ಅಂತ ಕಾಣುತ್ತೆ. ಈ ಮತ್ತೊಮ್ಮೆ ಇಡೀ ರಾಜ್ಯದ ಜನತೆ ಮುಂದೆ ಸದನದಲ್ಲಿ ಶಿವಲಿಂಗಣ್ಣವರು ಯಾವ ರೀತಿ ಬೆತ್ತಲೆ ತಮ್ಮ ಮಾತುಗಳಿಂದ ಆ ರೀತಿ ಅರಸೀಕೆರೆನಲ್ಲೂ ಕೂಡ ನಿಷೇಧಾಜ್ಞೆ ಜಾರಿಗೊಳಿಸುವ ಮುಖಾಂತರ ಅಮ್ಮನಟ್ಟಿ ಜಾತ್ರೆ ತಡಿಬೇಕು ಅನ್ನೋಂಥ ಏನೋ ಪ್ರಯತ್ನ ಇತ್ತು. ಅದನ್ನ ತಾಯಿ ಗಂಗಮಾಳಿಕಾ ದೇವಿನೇ ವಿಫಲಗೊಳಿಸಿದರೆ 54 ಗೊಲ್ರೆಡ್ಡಿಯ ಇತರೆ ಹಿಂದುಳಿದ ವರ್ಗಗಳಿರ್ಬೋದು, ದಲಿತರಿರ್ಬೋದು, ಈಗಾಗಲೇ ನಮ್ಮ ಮುಖಂಡರು ಹೇಳಿದಂತೆ ಅವರಿಗೆ ತೊಂದರೆ ಕೊಡುವಂತಹ ಪ್ರಯತ್ನ ಸಫಲ ಆಗೋದಿಲ್ಲ. ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ, ಪಟ್ಟಿ ಕಟ್ಕೊಂಡಿದ್ದಾರೆ ಅಂತಂದ್ರೆ ಕಣ್ಣು ಮುಚ್ಚಿಲ್ಲ. ನ್ಯಾಯ ತನ್ನ ಒಂದು ಬಲವನ್ನ, ತನ್ನ ಒಂದು ಪ್ರಭಾವವನ್ನು ಅರಸೀಕೆರೆಯಲ್ಲಿ ತೋರಿಸಿದೆ. ಇವತ್ತು ಇಡೀ ನಮ್ಮ ಅರಸೀಕೆರೆ ತಾಯಿ ಗಂಗಮಾಳಿಕಾ ದೇವಿ ಎಲ್ಲ ಸದ್ಭಕ್ತರು ಖುಷಿ ಹೆಮ್ಮೆಯಿಂದ ಜಾತ್ರಾ ಮಹೋತ್ಸವ ಆಚರಿಸಬೇಕು ಅನ್ನೋ ನಿರ್ಧಾರ ತಗೊಂಡಿದ್ದಾರೆ. ಈಗ ನೀವೇನು ನಿಷೇಧಾಜ್ಞೆ ಜಾರಿ ಮಾಡಿದ್ರಿ ಶ್ರೀಮಣ್ಣವರೇ, ನಿಮ್ಮ ನಿಷೇಧಾಜ್ಞೆ ಅಥವಾ ನಿಮ್ಮ ಜಾತ್ರೆ ನಿಲ್ಲಿಸುವಂತ ನಿಮ್ಮ ನಿರ್ಧಾರ, ನನ್ನ ಮೇಲೆ ಸುಳ್ಳಾರೋಪ ಮಾಡಬೇಕು ಅನ್ನುವಂಥ ನಿಮ್ಮ ಪ್ರಯತ್ನ, ಇದೆಲ್ಲವೂ ಕೂಡ ದೇವದಯೆಯಿಂದ ನಿಮಗೆ ನಿರ್ಮಾಣ ಆಗಿದೆ. ಇನ್ನೊಂದ್ಸತಿ ಈ ರೀತಿ ಕೆಟ್ಟ ಪ್ರಯತ್ನ ನೀವು ಮಾಡಬೇಡಿ. ನಾನು ಶಿವಲಿಂಗಣ್ಣವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನಾನು ಆಗ್ಲೇ ಹೇಳಿದೆ, ಅವ್ರ ಮಗನ್ನ ಅವ್ರು ಯಾವ ರೀತಿ ಪ್ರೀತಿಸ್ತಾರೋ, ಅವ್ರ ಮಗನ್ನ ಅವ್ರು ಯಾವ ರೀತಿ ಕಾಳಜಿ ಮಾಡ್ತಾರೆ, ಹಂಗೆ ಅರಸೀಕೆರೆ ಜನತೆ ನನ್ನನ್ನ ಮಗನಾಗಿ, ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನೀವು ನನಗೆ ತೊಂದರೆ ಮಾಡಬೇಕು ಅಂದ್ರೆ ನನಗೂ ಹೇಳೋರು ಕೇಳೋರು ಇದ್ದಾರೆ ಅರಸೀಕೆರೆ. ಬಹುಶಃ ಒಂದ್ ಕಡೆ ನೀವು ಹೇಳದಂತೆ ಅವ್ನು ಯಾರು ಗಾಡ್ ಫಾದರ್ ಇಲ್ಲ, ಅವ್ನು ಯಾರು ಕಾಪಾಡ್ಕೊಳ್ಳಲ್ಲ ಅಂತೇಳಿ. ಸ್ವಾಮಿ ಶಿವಲಿಂಗಣ್ಣವರೇ, ಅರಸೀಕೆರೆ ಜನತೆನೇ ನನ್ನ ಗಾಡ್ ಫಾದರ್. ಅರಸೀಕೆರೆ ಮನೆಗಳಲ್ಲಿ ನನ್ನ ತಂದೆ ತಾಯಿದ್ದಾರೆ. ಅವರ ರಕ್ಷಣೆ ನನಗಿರೋವರೆಗೂ ನಿಮ್ಮ 100 ಪ್ರಯತ್ನಗಳು, 1000 ಪ್ರಯತ್ನಗಳು ವಿಫಲವಾಗ್ತವೆ ಅಂತೇಳಿ ಹೆಮ್ಮೆಯಿಂದ ಎದೆತಟ್ಟಿ ಹೇಳ್ಕೊಡಬಲ್ಲೆ. ಎಲ್ಲಿವರೆಗೂ ನನಗೆ ದೈವಬಲ ಇರುತ್ತೋ, ಜನಬಲ ಇರುತ್ತೋ, ಅಲ್ಲಿವರೆಗೂ ನಿಮ್ಗೆ ಯಾವುದೇ ಹುನ್ನಾರ ಫಲ ನೀಡೋದಿಲ್ಲ. ದಯಮಾಡಿ ಅಂತ ದುಷ್ಪ್ರಯತ್ನಗಳ ಈ ತಕ್ಷಣ ನಿಲ್ಲಿಸಿ. ನಿಮ್ಮ ಎಡಬಲ ಯಾರೋ ನಿಮ್ಗೆ ಹೇಳ್ಕೊಟ್ಟು ದಾರಿ ತಪ್ಪಿಸ್ತಾ ಇದ್ದಾರೆ, ನಿಮಗೆ ಕೆಟ್ಟ ತಪ್ಪಿಸ್ತಾ ಇದ್ದಾರೆ. ದಯಮಾಡಿ ಅಂತವನ್ನ ದೂರ ಇಡಿ. ಅವ್ರು ಯಾರು ನಿಮ್ಗೆ ಒಳ್ಳೇದು ಮಾಡಬೇಕು ಅಂತಿಲ್ಲ. ನಾನು ಒಪ್ಕೊಳ್ತೇನೆ, ನನ್ನಿಂದನೂ ಕೆಲವು ತಪ್ಪುಗಳು ಅರಸೀಕೆರೆಯಲ್ಲಿ ಆಗಿರೋದು ಕಾರಣ ಯಾರೋ ಹೇಳ್ಕೊಟ್ಟಂತ ಮಾತನ್ನು ನಾವು ಕೇಳ್ತೀವಿ. ಆದರೆ ನೀವು ಹಿರಿಯರಿದ್ದೀರಿ. ಈಗಾಗಲೇ ಬೆಂಗಳೂರು ಒಳ್ಳೆ ಭವ್ಯವಾದ ಮನೆ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಾಣ ಆಗ್ತಿದ್ದೆ. ನಿನ್ನೆನೇ ಯಾವುದೋ ನಾನು ಸಾಮಾಜಿಕ ಜಾಲತಾಣಗಳನ್ನು ವಿಡಿಯೋ ನೋಡಿದೆ. ನೀವು ನಿಂತು ಅದನ್ನೆಲ್ಲ ಗಮನಿಸ್ತಾ ಇದ್ದೀವಿ. ನಿಮ್ಮ ವಿಶ್ರಾಂತ ಜೀವನ ಚೆನ್ನಾಗಿದೆ. ನಾವು ಅದ್ರ ಬಗ್ಗೆ ಗೌರವ ಇದೆ, ನಿಮ್ಮ ಬಗ್ಗೆ ಗೌರವ ಇದೆ. ದಯಮಾಡಿ ಶ್ರೀಮಣ್ಣವರೇ, ಈ ರೀತಿ ವ್ಯಕ್ತ ಪ್ರಯತ್ನಗಳು ಏನಾದ್ರು ನಿಮ್ಮ ಕೈಯಿಂದ ಮಾಡಿಸೋ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮ ಹಿತೈಷಿಗಳಲ್ಲ, ನಿಮ್ಮ ಹಿತೈಷಿಗಳು. ಈಗ ನೋಡಿ, ನಿಮಗೆ ನಿರ್ಮಾಣ ನೀವೇ ಹೇಳಿದ್ರಿ ನಿನ್ನೆ ಬೆಳಿಗ್ಗೆ